ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡ. ಏನಿಟ್ಟು ಕೈ ಅಂತೀರಾ, ಇದು ಗಾಜರಿ ಅಂತೇಳಿ ಗಜರಿ. ಇವತ್ತು ಇದ್ರದ್ದು ಒಂದು ವ್ಲಾಗ್ ಮಾಡತ್ತೀನಿ. ಏನಕ್ಕಪ್ಪ ಅಂತಂದ್ರೆ, ಈ ಗಜರಿ ತಿನ್ನೋದ್ರಿಂದ ಏನಾಗುತ್ತೆ, ಮನುಷ್ಯನಲ್ಲಿ ಬದಲಾವಣೆ ಏನೇನಾಗುತ್ತೆ. ಈ ಗಜರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ, ಏನಿಲ್ಲೋ ಅದು ನಂಗೆ ಗೊತ್ತಲ್ಲ. ಆ್ಯಕ್ಚುಲಿ ಕೆಲವು ಮಂದಿ ತಿಂತಾರೆ, ಕೆಲವು ಜನ ತಿನ್ನಂಗಿಲ್ಲ. ನಮ್ಮದು ಇದು ಫ್ಯಾಟ್ ಲಾಸ್ ಮಾಡೋಕ್ಕಾಗಲಿ, ಫೈಬರ್ ಕಂಟೆಂಟ್ ಎಲ್ಲ ಲಾಸ್ ಮಾಡೋಕ್ಕಾಗಲಿ, ಕ್ಯಾಲರೀಸ್ ಇಳಿಸೋಕ್ಕಾಗಲಿ. ಸೊ ಇದು ಒಂದು ವೆಜಿಟೇಬಲ್ ಒಳಗೆ ಭಾಳ ಮಹತ್ವವಾದ ವಹಿಸುತ್ತೆ ಗಜರಿ. ಇದನ್ನು ನೀವು ನಾರ್ಮಲಾಗಿ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಏನಿದನ್ನು ಏನಪ್ಪ ಅಂತಂದ್ರೆ ಸಲಾಡ ಮಾಡ್ಕೊಂಡು ತಿನ್ಬೋದು. ಇಲ್ಲಪ್ಪ ಅಂತಂದ್ರೆ ನಾವು ಹಂಗೆ ಸ್ವಲ್ಪ ತೊಳ್ಕೊಂಡು ಗ್ಯಾಸ್ ಹಂಗೆ ಆ ಥರನೂ ತಿನ್ಬೋದು. ಊಟದೊಳಗೆ ಎಲ್ಲದ್ರೊಳಗೂ ತಿನ್ಬೋದು. ಈ ಗಜರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯೈತೆ. ಇದರಿಂದ ಏನೇನು ಪ್ರಯೋಜನ ಆಗ್ತಪ್ಪ ಅಂತ, ಇದ್ರೊಳಗೆ ವಿಟಮಿನ್ ಎ ಇರ್ತೈತಿ. ನಮ್ದು ಕಣ್ಣಿನ ಏನಿರ್ತಲ್ಲ, ಕಣ್ಣಿಗೆ ಭಾಳ ಒಳ್ಳೆಯದಂತೇಳಿ. ಆಮೇಲೆ ಚರ್ಮ ರೋಗಕ್ಕೂ ಭಾಳ ಒಳ್ಳೆಯದಿದೆ. ಆಮೇಲೆ ನಮ್ದು ಫ್ಯಾಟ್ ಲಾಸನ್ನು ಮಾಡುತ್ತೆ. ನಮ್ದು ಬಾಡಿ ಹೋಗಿದ್ದಂಥ ವೇಟ್ ಲಾಸ್ ಮಾಡುತ್ತೆ. ಅದಕ್ಕೆ ಇದು ಒಂದು ಗಜರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀವು ಇದನ್ನು ಯಾವ ಮುಖಾಂತರ ಇದನ್ನು ಸಲಾಡ್ ಮಾಡಿಕೊಂಡು, ಇಲ್ಲ ರೈತ ಮಾಡ್ಕೊಂಡಾಗಲಿ, ಸಲಾಡ್ ಮಾಡಿಕೊಂಡು ಊಟದ ದಿನ ಒಂದೊಂದು ಕ್ಯಾರೆಟ್ ಯಾವುದೋ ಮುಖಾಂತರ ತಿನ್ಬೋದು. ಏನಪ್ಪ ಅಂತಂದ್ರೆ, ಇವಾಗ ರೊಟ್ಟಿ ಅನ್ನ ಸಾಂಬಾರು ಊಟ ಮಾಡ್ಬೇಕಾದ್ರೆ, ನೀವು ಬೆಳಗ್ಗೆ ನಾಷ್ಟ ಮಾಡ್ಬೇಕಾದ್ರೆ ಅವಾಗ ಯಾವಾಗ ಬೇಕಾದರೂ ತಿನ್ಬೋದು. ಇದು ತಿಂದರೆ ಭಾಳ ಒಳ್ಳೆಯದು. ಇದು ಒಂದು ಹೆಲ್ತ್ ಟಿಪ್ಸ್ ನನ್ನ ಕಡೆಯಿಂದ ಕೊಡ್ಬೇಕಂತ ಅನ್ನಿಸ್ತೆ. ಹೀಗಾಗಿ ನಾನು ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ಬೇಕು ಅನ್ನಿಸ್ತೆ, ಮಾಡತ್ತೀನಿ. ನಾನು ಇದು ಆಲ್ರೆಡಿ ಡೈಲಿ ಮೇಂಟೈನ್ ಮಾಡತ್ತೀನಿ. ನೀವು ನೀವು ಹಂಗೆ ಮಾತಾಡ್ಕೊಂತ ಅಲ್ಲಿ ಫ್ರೆಂಡ್ಸ್ ಜೋಡಿ ಕುಂತಾಗಲಿ, ಮನೆಯೊಳಗೆ ಇದ್ದಾಗಲಿ, ನೀವು ಕೆಲಸ ಮಾಡೋದಕ್ಕಾಗಲಿ, ಏನೋ ಸ್ಟಡಿ ಮಾಡ್ತಿರ್ತೀರಿ, ಅವಾಗ ಮುಖಾಂತರ ಆರಾಮ್ ತಿನ್ಕೊತ ಈ ಥರ ಒಂದು ಕೆಲಸ ಮಾಡ್ಬೋದು. ಭಾಳ ಒಳ್ಳೆಯದು. ಯಾಕಂತಂದ್ರೆ ಇವಾಗ ಈಗಿನ ಜನ್ರೇಷನ್ ಜನ ಹುಡುಗರೆಲ್ಲ ಏನು ಲೈಕ್ ಮಾಡ್ತಪ್ಪ ಅಂದ್ರೆ, ಹೊರಗೆಲ್ಲ ತಿನ್ನೋದು ಭಾಳ ಆಗ್ಬಿಟ್ಟೈತಿ. ಅಂದರೆ ಕೆಲವೊಂದು ಪ್ರತಿಯೊಂದ್ರಿಗೂ ಒಂದು ಎಲ್ಲ ಮಿಕ್ಸ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಆಯಿಲ್ ಆಗಲಿ ಏನೋ ಒಂದು ಪ್ರತಿಯೊಂದು ಈಗಿನ ಜನ್ರೇಷನ್ ಮೊದಲಿನ ಥರ ಫುಡ್ ಈಗ ಸಿಗತ್ತಿಲ್ಲ. ಸೊ ಹಿಂಗಾಗಿ ಈಗಿನ ಜನಕ್ಕೆಲ್ಲರೂ ಹೊರಗಿಂದ ಐಟಮ್ ತಿನ್ನೋದು ಭಾಳ ಇಷ್ಟ ಆಗ್ತೈತಿ. ಏನಾಗುತ್ತೆ, ಚಿಕನ್ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಭಾಳ ಈ ಹೋಟೆಲ್ ಒಳಗೆ ಆಗ್ಬೋದು. ಹೋಟೆಲ್ ಒಳಗೆ ಎಲ್ಲ ಥರ ಪುರಿ, ಬಜ್ಜಿ, ಮಿರ್ಚಿ ಇವೆಲ್ಲ ತಿಂತಿರ್ತಾರೆ. ಇದು ಈ ತಿನ್ನೋದ್ರಿಂದ ಮನುಷ್ಯನಲ್ಲಿ ಫ್ಯಾಟ್ ಜಾಸ್ತಿ ಆಕೈತೆ. ಅದಕ್ಕೆ ನಾವು ಮಾಡ್ಬೇಕು ಹೌದು. ಈಗ ಹಂಗೆ ಆಗತ್ತಾಗ ನಾವು ಜನ ಆಫೀಸ್ ಒಳಗೆ ಅದು ವರ್ಕ್ ಮಾಡುವಾಗಲಿ ಯಾವಾಗ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಂಡು ತಿರ್ಬೋದು. ಮತ್ತು ಇದು ಜಿಮ್ ಮಾಡೋರು, ನೀವು ಜಿಮ್ ಏನು ವರ್ಕೌಟ್ ಮಾಡ್ತಿರಲ್ಲ, ಇದು ಅವರಿಗೆ ಭಾಳ ಹೇಳಿ ಮಾಡಿಸಿದಂಥ ಒಂದು ವೆಜಿಟೇಬಲ್ ಇದನ್ನು ನೀವು ಯೂಸ್ ಮಾಡಬೇಕು. ಇದರಿಂದ ಬಹಳ ನಮ್ಮದು ಬಾಡಿ ಒಳಗಿದ್ದಂಥ ಎಲ್ಲ ಕಂಟೆಂಟನ್ನು ಇದಂಥ ಇದು ಮಾಡ್ತೈತಿ. ಹೀಗಾಗಿ ಗಾಜರಿ ಇದೊಂದು ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿ, ಗೂಗಲ್ ಒಳಗೆ ಎಲ್ಲ ಕಡೆ ಸರ್ಚ್ ಮಾಡಿ, ಇದ್ರ ಬಗ್ಗೆ ನಮಗೆ ಅಪ್ಡೇಟ್ಸ್ ಇರುತ್ತೆ. ಗಜರಿ ತಿನ್ನೋದ್ರಿಂದ ನಮ್ಮದು ಫ್ಯಾಟನ್ನು ಲಾಸ್ ಮಾಡ್ಕೋಬೋದು. ಆಮೇಲೆ ನಮ್ದು ಹೆಲ್ತ್ ಭಾಳ ಚೆನ್ನಾಗಿರ್ತೈತಿ. ನಮ್ಮ ಚರ್ಮ ರೋಗ ಯಾವುದೂ ಬರೋಂಗಿಲ್ಲ. ಆಮೇಲೆ ನಮ್ಮ ಕಣ್ಣಿನ ಒಂದು ದೃಷ್ಟಿ ಭಾಳ ಚೆನ್ನಾಗಿರ್ತೈತಿ, ನೀಟಾಗಿರ್ತೈತಿ. ಇಷ್ಟ ಇತ್ತು ಈ ಒಂದು ಗಜರಿ ಬಗ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡೋದು. ಸೊ ಇದರೊಳಗೆ ಏನಾರ ನಾನು ಹೇಳಿದ್ರೆ ಏನಾರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾರು ನನ್ನ ಚಾನಲ್ ನೋಡಾತಿರ್ತಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಮತ್ತು ಇನ್ನೊಂದು ಯಾವುದೋ ಒಂದು ವೆಜಿಟೇಬಲ್ ತೊಗೊಂಡು ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತೀನಿ, ಮಾತಾಡ್ತೀನಿ, ಒಂದು ವ್ಲಾಗ್ ಮಾಡ್ತೀನಿ. ಏನಪ್ಪ ವ್ಲಾಗಿಂಗ್ ಹಿಂಗೆ ಮಾಡ್ತಿದ್ದ, ಇದು ಹಿಂಗೆಲ್ಲ ಮಾಡ್ತೀನಿ, ಇಲ್ಲ ಅದೂ ಮಾಡ್ತೀನಿ, ಇದು ಮಾಡ್ತೀನಿ. ಗೊತ್ತಾಗ ಓಕೆ ಬಾಯ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್.